ಧರ್ಮಸ್ಥಳದ ತಲೆ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಜೊತೆಗೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿವೈ ವಿಜಯೇಂದ್ರಗೆ ಸಿಕ್ಕಿದೆ ಈಗ ಮತ್ತೊಂದು ಕ್ರೆಡಿಟ್. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಸಂಘಟನೆಯಲ್ಲಿ ರಾಜ್ಯ ಸಂಘಟನೆಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ವಿಜಯೇಂದ್ರ ಅವ್ರಿಗೆ ಈಗ ಮತ್ತೊಂದು ಕ್ರೆಡಿಟ್ ಸಿಕ್ಕಿದೆ. ದೂರು ನೀಡಿದವರೇ ಈಗ ಆರೋಪಿಗಳು ಅಂತ ಎಸ್ಐಟಿ ಟೀಮ್ ಹೇಳಿದೆ. ಧರ್ಮಸ್ಥಳ ತಲೆ ಬುರುಡೆ ಪ್ರಕರಣಕ್ಕೆ ಇದು ಮೇಜರ್ ಟ್ವಿಸ್ಟ್. ದೂರು ನೀಡಿದವರೇ ಆರೋಪಿಗಳು ಅಂತ ಎಸ್ಐಟಿ ಹೇಳ್ತಾ ಇದೆ. ಎಸ್ಐಟಿ ವರದಿ ಬೆನ್ನಲ್ಲೇ ಬಿವೈ ವಿಜಯೇಂದ್ರಗೆ ಯಶಸ್ಸು ಮತ್ತು ಹಿಂದುತ್ವದ ಬಲ ಸಿಕ್ಕಿದೆ. ಈಗ ಬಿವೈ ವಿಜಯೇಂದ್ರಗೆ ಸಿಕ್ಕಿದೆ ಧಾರ್ಮಿಕ ನಂಬಿಕೆಯ ಬಲ. ಇಷ್ಟು ದಿನ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ರು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಕ್ರೆಡಿಟ್, ಪ್ರಬಲ ಹಿಂದುತ್ವ ಜೊತೆಗೆ ಧಾರ್ಮಿಕ ನಂಬಿಕೆಯ ಬಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಧರ್ಮಸ್ಥಳದ ತಲೆ ಬುರುಡೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು, ಮತ್ತೊಂದು ಕ್ರೆಡಿಟ್ ಬಿವೈ ವಿಜಯೇಂದ್ರಗೆ ಧಾರ್ಮಿಕ ನಂಬಿಕೆಯ ಬಲ ಕೂಡ ಸಿಕ್ಕಿರುವಂಥದ್ದು. ಮಧುಸೂದನ್, ಖಂಡಿತ ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ ಏನು ರೂಪಿಸಿದ ಒಂದಷ್ಟು ತಂತ್ರಗಾರಿಕೆಯಲ್ಲಿ ಬಿಜೆಪಿಯವರಿಗೆ ಎಂಟ್ರಿ ಆಗ್ಬೇಕಾ ಬೇಡ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಜೊತೆಗೆ ಗೊಂದಲ ಕೂಡ ಇತ್ತು. ಯಾಕಂತಂದ್ರೆ ಎಲ್ಲೊಂದ್ ಕಡೆ ಧರ್ಮದ ವಿಚಾರಕ್ಕೆ ಬಂದಾಗ ಬಿಜೆಪಿಯವರ ಸ್ಟ್ಯಾಂಡ್ ಒಂದೇ ಆಗಿತ್ತು, ಅದು ಧರ್ಮ ರಕ್ಷಣೆ ಅನ್ನೋ ಲೆಕ್ಕಾಚಾರದಲ್ಲಿ. ಆದ್ರೆ ಈ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಏನಿತ್ತು, ಎಸ್ಐಟಿ ರಚನೆ ಮಾಡುವಂತದ್ದು, ತನಿಖೆ ಮಾಡುವಂತದ್ದು, ಇದು ಎಲ್ಲ ಒಂದ್ ಕಡೆ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮಕ್ಕೆ ಎಲ್ಲ ಒಂದ್ ಕಡೆ ಧಕ್ಕೆ ಉಂಟು ಮಾಡುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಇದೇ ಅಜೆಂಡಾ, ಇದರ ವಿರುದ್ಧ ಹೋರಾಟಕ್ಕೆ ನೇರವಾಗಿ ಧುಮುಕಿದವರೇ ಬಿವೈ ವಿಜೇಂದ್ರ ಅವರು. ಬಿಜೆಪಿಯಲ್ಲಿ ಹಲವಾರು ನಾಯಕರು ಅನುಮಾನದಿಂದಲೇ ಈ ಹೋರಾಟದಲ್ಲಿ ಹೆಜ್ಜೆ ಹಾಕಿದ್ರು ಕೂಡ ಪರಿಪೂರ್ಣವಾಗಿ ಹೋರಾಟದಲ್ಲಿ ಹೆಜ್ಜೆ ಹಾಕಿದ್ದು ವಿಜೇಂದ್ರ ಅವರು. ನೋಡಿ, ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಅನ್ನೋ ಒಂದು ಟ್ಯಾಗ್ ಲೈನ್ ಮೂಲಕ ಬಹುತೇಕ ಬಿಜೆಪಿ ನಾಯಕರು ಇಲ್ಲಿಂದ ವಾಹನದ ಮೂಲಕ ಧರ್ಮಸ್ಥಳ ಚಲೋ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇನೆ ಧರ್ಮಸ್ಥಳ ಅಥವಾ ಧರ್ಮ ಸಂರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಅನ್ನೋ ಲೆಕ್ಕಾಚಾರದಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡಿದ್ದು ಬಿವೈ ವಿಜೇಂದ್ರ ಅವರ. ಈ ವಿಜೇಂದ್ರ ಅವರ ಒಂದಷ್ಟು ಹೋರಾಟದಲ್ಲಿ ಈಗ ಸಂಪೂರ್ಣವಾಗಿ ಒಂದು ಯಶಸ್ಸನ್ನು ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಅವತ್ತು ಅವರು ಧರ್ಮ ರಕ್ಷಣೆಗಾಗಿಯೇ ಈ ಸಮಾವೇಶವನ್ನ ಮಾಡಿದ್ದು. ಇವತ್ತು ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು, ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂತಂದ್ರೆ, ನೋಡಿ, ಹಿಂದುತ್ವದ ವಿಚಾರದಲ್ಲಿ ವಿಜೇಂದ್ರ ಅವರು ಧುಮುಕಿದ್ದು ಇವತ್ತು ಅದರ ಫಲಿತಾಂಶ ಪಾಸಿಟಿವ್ ಆಗಿರುವಂತದ್ದು. ಜೊತೆಗೆ ಬಿಜೆಪಿಯ ಜೊತೆಗೆ ವಿಜೇಂದ್ರ ಅವರ ಅಕೌಂಟ್ಗೆ ರೈತ ಹೋರಾಟದ ಜೊತೆಗೆ ಹಿಂದುತ್ವದ ಹೋರಾಟದಲ್ಲೂ ಕೂಡ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿರುವಂತದ್ದು. ಎಂತ ಸಮಯದಲ್ಲಿ ನೋಡಿ, ವಿಜೇಂದ್ರ ಅವರ ನಾಯಕತ್ವದ ಬದಲಾವಣೆ ವಿಚಾರ ಒಂದ್ ಕಡೆ ರೆಬಲ್ಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ದೂರು ನೀಡುವಂತ ಸಂದರ್ಭ. ಈ ಸಂದರ್ಭದಲ್ಲಿ ರೈತ ಹೋರಾಟದಲ್ಲಿ ಯಶಸ್ಸು ಪಡೆದಂತ ವಿಜೇಂದ್ರರ ಜೊತೆಗೆ ಈಗ ಧಾರ್ಮಿಕ ಬಲ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ವಿಜೇಂದ್ರ ಅವರ ಪರವಾಗಿ ಪಾಸಿಟಿವ್ ಬಲ ಹೆಚ್ಚಾಗ್ತಿದೆ. ಹೀಗಾಗಿ ವಿಜೇಂದ್ರ ಅವರಿಗೆ ಈ ಬಲ ಜೊತೆಗೆ ಈ ಎಸ್ಐಟಿ ರಿಪೋರ್ಟ್ ಏನಿದೆ, ಈ ವರದಿ ಏನಿದೆ, ಸಾಕಷ್ಟು ಬಲ ತಂದ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.